ಎಲ್ರಿಗೂ ನಮಸ್ಕಾರ. ವಿಭಿನ್ ಶಂಕರ್ ವ್ಲಾಗ್ಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಮನೆಯಲ್ಲಿ ಏನು ಊಟ ಅಂತ ಕೇಳಿದ್ದಕ್ಕೆ ಬರೀ ಅನ್ನ ಬೇಳೆ ಸಾಂಬಾರು ಅಂತ ಅಂದ್ಬಿಟ್ರು. ಅದರಲ್ಲೂ ಮೂಲಂಗಿ ಬೇಳೆ ಸಾಂಬಾರು ಅಂತ ಹೇಳ್ಬಿಟ್ರು. ನನಗೆ ತಲೆನೇ ತಿರುಗ್ದಂಗೆ ಆಗ್ಬಿಡ್ತು. ಯಾಕಂತಂದರೆ ಬೇಸಿಕಲಿ ನಾನು ಮೂಲಂಗಿ ಸಾಂಬಾರು ಅಂದರೆ ನನಗಿಷ್ಟ ಆಗಲ್ಲ, ಜೊತೆಗೆ ನೆಂಚ್ಕೊಳ್ಳೋಕ್ಕೂ ಏನೂ ಇಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೋಸ್ಕರ ಯಾವುದಾದ್ರೂ ಸೈಡ್ ಡಿಶ್ ಮಾಡೋಣ ಅಂತ ಅಂದ್ಬಿಟ್ಟು ಫೋನಲ್ಲಿ ಅದು ಇದು ಶಾರ್ಟ್ಸ್ ನೋಡ್ಕೊಂಡು ಕೂತಿದ್ದೆ. ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅದನ್ನೇ ಹುಡುಕ್ತಾ ಹೋದೆ. ಆಮೇಲೆ ನನಗೊಂದು ಐಡಿಯಾ ಬಂತು. ಈ ಒಣ ಮೆಣಸಿನ್ಕಾಯಿಗಳಲ್ಲಿ ಒಂಥರ ಬ್ಯಾಡಗಿ ಮೆಣಸಿನ್ಕಾಯಿ ಬರುತ್ತೆ, ನಿಮಗೆ ಗೊತ್ತು. ಅದನ್ನು ಹಾಕಿ ಇವಾಗ ಒಂದು ಡಿಶ್ ಮಾಡ್ತೀನಿ ಅಂತ ಸಿಂಪಲ್ಲಾಗಿ ಬರೀ ಮೂರೇ ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ಮಾಡುವಂಥ ಒಂದು ಡಿಶ್ನ ನಾನು ಮಾಡಿಕೊಂಡು ನಿಮಗೂ ತೋರಿಸೋಣ ಅಂತ ಸ್ಕೆಚ್ ಹಾಕ್ಕೊಂಡು ನಾನು ಇವಾಗ ಕುಕ್ ಮಾಡೋಕ್ಕೆ ರೆಡಿ ಆದೆ. ಇವಾಗ ಆಲ್ರೆಡಿ ನಾನು ನಿಮಗೆ ಹೇಳಿರೋ ಹಾಗೆ ಒಂದು 600-700 ಗ್ರಾಮ್ ಚಿಕನ್ನು ತೊಗೊಂಬಂದಿದ್ದೆ. ಆಲ್ರೆಡಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈ ಸಲ ಸ್ಕಿನ್ ಔಟ್ ತಂದಿಲ್ಲ, ಬರ್ನ್ ಮಾಡಿಸಿದ್ದೀನಿ. ಕರೆಕ್ಟಾಗಿ ಒಂದು ಅರ್ಧ kg ಮೇಲಿದೆ ಚಿಕನ್ನು. ಮೇಯ್ನಾಗಿ 3 ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದ್ನಲ್ಲ, ಅದೇ ಇದು. ಇವಾಗ ಏನೇನು ಬೇಕು ಅಂತ ತೋರಿಸ್ತಿದ್ದೀನಿ ನೋಡಿ. ಬ್ಯಾಡಗಿ ಮೆಣಸಿನ್ಕಾಯಿ ನಾನೊಂದು 10-12 ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಒಂದು 2 ಗಡ್ಡೆ ಅಂದ್ಕೊಳ್ಳಿ ದಪ್ಪದು, ಒಂದೇ ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು. ಇಷ್ಟನ್ನು ಫಸ್ಟು ನಾನು ರುಬ್ಕೋತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಇವೇ ಮೇಯ್ನಾಗಿ ಬೇಕಾಗಿರೋದು ನನಗೆ. ಒಂದು ಗೋಲಿ ಅಷ್ಟಿರಬೇಕಷ್ಟೇ ಹುಣಸೆಹಣ್ಣು, ಜಾಸ್ತಿ ಹಾಕಿದ್ರೆ ಹುಳಿ ಬಂದ್ಬಿಡುತ್ತೆ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಕೋತೀನಿ. ಈ ಥರ ಬಂದಿದೆ. ಇದಕ್ಕಿನ್ನೊಂದು ಪೇಸ್ಟ್ ಈ ಥರ ಆಗಬೇಕು, ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಜಾಸ್ತಿ ನೀರು ಥರನೂ ಮಾಡ್ಕೊಳಕ್ಕೆ ಹೋಗಬಾರ್ದು. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿಂದ ನಾನು ಬರೀ ಒಂದು 5 ನಿಮಿಷ ಅಷ್ಟೇ ತೊಗೊಳ್ಳೋದು. ಹತ್ತಿಸ್ತೆ ಬೆಂಕಿನ. 5 ನಿಮಿಷದಲ್ಲಿ ನಿಮ್ಮ ಒಲೆ ಮೇಲೆ ಮುಂದೆ ಒಂದು 5 ನಿಮಿಷ ನಿಂತ್ಕೊಂಡ್ರೆ ಸಾಕು ಅಷ್ಟೇ, ಇದನ್ನು ಮಾಡಬೇಕು ಅಂತ ಅಂದರೆ. ಫಸ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಪ್ರಪೋರ್ಷನ್ ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಚಿಕನ್ ಬೇಯಿಸೋಕ್ಕೆ ಮಾತ್ರ ಬೇಕಾಗಿರೋದು ಎಣ್ಣೆ, ಚಿಕನ್ನ ಮುಳುಗ್ಸೋಕ್ಕಲ್ಲ. ಇದು ಜಸ್ಟ್ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಚಿಕನ್ಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದ್ರೆ, ನಾನು ಸ್ಟಾರ್ಟಿಂಗೇ ಕರಿಬೇವಿನ ಸೊಪ್ಪು ಹಾಕಿ ಫ್ಲೇವರ್ ಕೊಟ್ಟಿದ್ದೀನಿ. ಇವಾಗ ಚಿಕನ್ ಹಾಕೋತಾ ಇದ್ದೀನಿ ನೋಡಿ. ಒಂದು 600 ಗ್ರಾಮ್ ಇತ್ತು ಅಂದ್ಕೊಳ್ಳಿ ಅಷ್ಟೇ. ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚಿಕನ್ ಇವಾಗ ನೀರು ಬಿಟ್ಕೊಂಡಿದೆ. ನಿಮ್ಗೆಲ್ರಿಗೂ ಗೊತ್ತಿರೋ ರೀತಿಯೇ ಚಿಕನ್ ಬೇಯಿಸ್ತಾ ಫಸ್ಟ್ ಸ್ಟೇಜಲ್ಲಿ ಈ ಥರ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಎಣ್ಣೆ ಜೊತೆ ಮಿಕ್ಸ್ ಆಗಿ ಈ ಥರ ನೀರು ಬಿಟ್ಕೊಳ್ಳುತ್ತೆ. ಎಲ್ಲರೂ ನೀರು ಇಂಗೋವರೆಗೂ ಕಾದಿದ್ದು ಆಮೇಲೆ ಮಸಾಲೆ ಹಾಕ್ತಾರೆ. ಆದರೆ ನಾನು ಏನು ಮಾಡ್ತೀನಿ, ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ. ಇವಾಗ ನಾನು ಹೇಳಿರೋ ಹಾಗೆ ಇವಾಗ ನೀರು ಬಿಟ್ಕೊಂಡಿದೆ ಅಲ್ವಾ, ಇವಾಗ ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ, 1 ಸ್ಪೂನ್ ಫುಲ್ಲು ಹಾಕ್ಕೊಂಡಿದ್ದೀನಿ. ಆಮೇಲೆ ಹೇಗಿರುತ್ತೋ ಟೇಸ್ಟ್ ನೋಡಿ ಆಮೇಲೆ ಹಾಕೋತೀನಿ. ಮತ್ತೆ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಈಗ ಮಸಾಲೆ ಆ್ಯಡ್ ಮಾಡ್ತೀನಿ. ನಿಮ್ಗೆ ಹಾಗೆ ಹೇಳಿದೆ, ಕೆಲವರು ನೀರು ಹಿಂಗಾದ್ಮೇಲೆ ಮಸಾಲೆ ಆ್ಯಡ್ ಮಾಡ್ತಾರೆ ಅಂತ. ಆ ಥರ ಆ್ಯಡ್ ಮಾಡೋಕ್ಕೆ ಹೋದರೆ ಸ್ಟಾರ್ಟಿಂಗ್ ಚಿಕನ್ ಮೇಲೆ ಕೋಟಿಂಗ್ ಥರ ಬರುತ್ತೆ.
ಚಿಕನ್ ಒಳಗಡೆ ಎಲ್ಲ ಮಸಾಲೆದು ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ಇಳಿದಿರಲ್ಲ ಅಷ್ಟಾಗಿ. ಇವಾಗ ನೀರು ಹಿಂಗಬೇಕಾದ್ರೇ ಮಸಾಲೆನ ಆ್ಯಡ್ ಮಾಡಿದ್ರೆ ನಿಮಗೆ ಆ ಫ್ಲೇವರ್ ಆಗಲಿ ಆ ಟೇಸ್ಟ್ ಆಗಲಿ ಚಿಕನ್ ಒಳಗಡೆ ಇಳಿದಿರುತ್ತೆ. ಈಗ ಬಿರಿಯಾನಿನಲ್ಲಿ ಯಾವ ರೀತಿ ಚಿಕನ್ ಪೀಸ್ದು ಫ್ಲೇವರ್ ಎಲ್ಲ ರೈಸ್ಗೆ ಇಳಿದಿರುತ್ತೋ ಅದೇ ಥರ ಸೇಮ್ ಇದೂ ಅಷ್ಟೇ. ನೀರು ಹಿಂಗಬೇಕಾದ್ರೇ ಮಸಾಲೆನ ಆ್ಯಡ್ ಮಾಡಿಕೊಂಡ್ರೆ ನಿಮ್ಮ ಚಿಕನ್ ಒಳಗಡೆ ಎಲ್ಲ ಈಗ ಹಾಕಿರೋ ಮಸಾಲೆದು ಫ್ಲೇವರ್ ಎಲ್ಲ ಇಳಿದಿರುತ್ತೆ. ಕ್ಲೀನಾಗಿ ಇದನ್ನೆಲ್ಲ ನಾನು ತಿರುಗಿಸ್ಕೊತಾ ಇದ್ದೀನಿ. ಮಸಾಲೆನೆಲ್ಲ ಚಿಕನ್ಗೆ ಇಳಿಯೋ ಹಾಗೆ ತಿರುಗಿಸ್ಕೊತಾ ಇದ್ದೀನಿ. ಯೂಶ್ವಲಾಗಿ ಮನೆಗಳಲ್ಲಿ ಏನಾದರೂ ಬರೀ ಅನ್ನ ಸಾಂಬಾರು ಮಾಡ್ತಾಯಿದ್ದಾರೆ ಅಂತ ಅಂದರೆ ಕೆಲವ್ರಿಗೆ ನಂತ್ಕೊಳ್ಳೋಕೆ ಏನೂ ಇಲ್ಲ ಅಂದರೆ ಭಾಳ ಬೇಜಾರಾಗುತ್ತೆ. ಬರೀ ಅನ್ನ ಸಾರೇ ತಿಂದು ರೂಢಿ ಇರೋರಿಗೆ ಏನೂ ಅನಿಸಲ್ಲ. ಕೆಲವರು ಬೋಂಡ ಬಜ್ಜಿ ವಡೆ ಅಂತ ತಿಂದ್ಬಿಡ್ತಾರೆ. ಬೋಂಡ ಬಜ್ಜಿ ವಡೆ ಎಲ್ಲ ಓಕೆ, ಆದರೆ ಒಂದೊಂದು ತಿಂದರೆ ಓಕೆ, 2-3 ತಿಂದರೆ ನೀವೇ ಬೋಂಡ ಬಜ್ಜಿ ಆಗಿಬಿಟ್ಟಿರ್ತೀರ. ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಚಿಕನ್ ಬೇಯಲಿಕ್ಕೆ. ಇದು ಒಂದು ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಮಾಡಿ ಬಿಟ್ಟುಬಿಟ್ರೆ ಇದೇ ಥರ ಗ್ರೇವಿ ಚಪಾತಿ ಪೂರಿ ಏನಾದರೂ ಪರೋಟ ಈ ಥರದಕ್ಕೆ ಬೇಕಾದ್ರೂ ತಿನ್ಬೋದು. ಆದರೆ ನಾನು ನೋಡಿ ಫುಲ್ಲು ಡ್ರೈಯಾಗಿ ಮಾಡಿದ್ದೀನಿ, ಫುಲ್ಲು ರೋಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಅದು ಸೀದೋಗಿದೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ, ನಾನೇ ಜಾಸ್ತಿ ಗ್ರೇವಿ ಬೇಕಾಗಿರಲಿಲ್ಲ ನನಗೆ. ಈ ಥರ ಮಾಡಿದ್ರೆ ಫುಲ್ಲು ಆ ಮಸಾಲೆ ನೀರೆಲ್ಲ ಹಿಂಗಿದ್ರೆ ಚಿಕನ್ಗೆ ತುಂಬ ಟೇಸ್ಟ್ ಬಂದಿರುತ್ತೆ. ಈಗ ಸರ್ವ್ ಮಾಡ್ಕೊತೀನಿ. ಸರ್ವ್ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಬರೀ ಅನ್ನ ಮೂಲಂಗಿ ಬೇಳೆ ಸಾರು ತಿನ್ನೋದ್ರ ಬದಲು ಈ ಥರ ಏನಾದರೂ ಸೈಡ್ ಡಿಶ್ ಮಾಡ್ಕೊಂಡು ತಿಂದರೆ, ಬರೀ ಅನ್ನ ಬೇಳೆ ಸಾರು ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ಏನೂ ಇಲ್ಲ ಅಂತ ಅಂದರೆ ಈ ಖಾರ ಬೂಂದಿ ಚೋಚೋ ಬೋಂಡ ಬಜ್ಜಿ ತಿನ್ನೋದ್ರ ಬದಲು ಈ ಥರ ಒಂದು ಚಿಕನ್ನಲ್ಲಿ 3 ಐಟಮ್ ಹಾಕಿ ಎಷ್ಟು ಸಿಂಪಲ್ಲು ಮತ್ತು ಬೇಗ ಮಾಡ್ಕೊಬೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇವಾಗ ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ಇದು ಬರೀ ಟೇಸ್ಟ್ ನೋಡ್ಬಿಟ್ಟು ಹೇಳೋಕ್ಕೆ ಮಾತ್ರ ತೋರಿಸ್ತಾ ಇದ್ದೀನಿ. ಭಾಳ ಚೆನ್ನಾಗಿದೆ. ನೀವು ಇದೇ ಥರ ಮಾಡ್ಕೊಳ್ಳಿ. ಬರೀ ಇದೇ ತಿನ್ನೋದಲ್ಲ, ಈ ಥರ ಅನ್ನ ಸಾಂಬಾರು, ಬರೀ ಅನ್ನ ಸಾಂಬಾರನ್ನ ವೇಸ್ಟಾಗಿ ತಿನ್ನೋ ಬದಲು ಈ ಥರ ಚಿಕನ್ ಮಾಡಿಕೊಂಡು ತುಂಬ ಟೇಸ್ಟಾಗಿ ತಿನ್ನಿ. ನೀವು ಮಾಡ್ಕೊಂಡು ತಿನ್ನಿ, ನಿಮಗೆ ಗೊತ್ತಿರೋರ್ಗೂ ಮಾಡಿಕೊಡಿ, ತುಂಬ ಖುಷಿ ಪಡ್ತಾರೆ. ಇದೇ ರೀತಿ ಕುಕ್ಕಿಂಗ್ ವಿಡಿಯೋಗಳು ಬೇಕು ಅಂತ ಅಂದರೆ ವಿಭಿನ್ ಶಂಕರ್ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಏನು ಬೇಕಾದರೂ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.